ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಸ್ನೇಹಿತರೆ. ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಂಡು ಹೋಗಿ. ಸ್ನೇಹಿತರೆ, ಇವತ್ತಿಂದು ನಿಮಗಾಗಿ ಬ್ಯೂಟಿಫುಲ್ ಟಿಪ್ಸ್ ಕೊಡ್ತಿರುವಂಥದ್ದು ತುಂಬಾ ಒಳ್ಳೆ ರೀತಿಯಾಗಿರುವಂಥದ್ದು. ಸ್ನೇಹಿತರೆ, ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು. ಹಾಗಾದರೆ ನೀವು ಕೂಡ ಒಂದು ಸರ್ತಿಯಲ್ಲಿ 2 ಸರ್ತಿಯಲ್ಲಿ ಟ್ರೈ ಮಾಡಿಬಿಟ್ರೆ ನಿಮಗೂ ಕೂಡ ನಿಮ್ಮ ಸ್ಕಿನ್ನನ್ನು ನೋಡಿ ನೀವೇ ಶಾಕ್ ಆಗ್ಬೋದು. ಯಾಕಂದರೆ ನೋಡಿ ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್, ಮುಖ ತುಂಬ ಡಲ್ ಆಗ್ತಾ ಇರುವಂಥದ್ದು, ಹಾಗೇ ಮುಖ ಬರ್ತಾ ಬರ್ತಾ ನಮ್ಮ ಮುಖ ಜಾಸ್ತಿ ಇಳಿ ಬೀಳ್ತಾ ಇರುವಂಥ ಸಮಸ್ಯೆ, ಏಜ್ ಆದವ್ರಿಗೂ ಕೂಡ ತುಂಬಾ ಸಮಸ್ಯೆ ಬರ್ತಾ ಇರುವಂಥದ್ದಿದ್ರೆ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು. ಏಜ್ಗಿಂತ ಮುಂಚೆ ಏಜ್ ಆದವರಾಗಲಿ ಎಲ್ರಿಗೂ ಕೂಡ ಇದು ಒಳ್ಳೆ ರೀತಿಯಾಗಿರುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು. ಅಮ್ಮಂದರ ಮುಖ ಕೂಡ ಬರ್ತಾ ಬರ್ತಾ ಡಲ್ ಆಗ್ತಾ ಇದ್ದರೆ ಇದನ್ನು ಖಂಡಿತವಾಗಿ ನೀವು ವಾರದಲ್ಲಿ 1 ಸರ್ತಿಯನ್ನು ಟ್ರೈ ಮಾಡ್ತಾ ಹೋದರೆ ಅಮ್ಮಂದರ ಮುಖ ಕೂಡ ದಿನದಿಂದ ದಿನಕ್ಕೆ ಗ್ಲೋ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಎಷ್ಟೇ ಏಜ್ ಆದವರು ಇದ್ದರೂ ಕೂಡ ಅವರು ದಿನದಿಂದ ದಿನಕ್ಕೆ ಗ್ಲೋ ಆಗ್ತಾ ಇದ್ದರೆ ಸಣ್ಣ ಏಜಿನಷ್ಟು ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ. ಸ್ನೇಹಿತರೆ, ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಇದನ್ನು ನೀವು 1 ಸರ್ತಿ ಟ್ರೈ ಮಾಡಿಬಿಡಿ, ನೋಡಿಬಿಡಿ ನೀವು ಕೂಡ ರಿಸಲ್ಟ್ ಕೂಡ ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ಕಿನ್ನಿಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಸ್ಕಿನ್ನಿಗೂ ಕೂಡ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುವಂಥದ್ದು ನೋಡಿ. ಹಾಗಿದ್ರೆ ಮನೆಯಲ್ಲಿ ಇರುವಂಥದ್ದು ನಾವು ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ಎಷ್ಟು ಗ್ಲೋ ಮಾಡ್ಕೋಬೋದು. ಹಾಗೆ ನಮಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡದೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಬ್ರೈಟ್ ಮಾಡ್ಕೋಬೋದು. ಹಾಗಿದ್ರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿದ್ರೆ ನೀವು ಪಾರ್ಲರ್ಗೆ ಹೋಗೋದು ಕೂಡ ಬಿಟ್ಬಿಡ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್. ಇಷ್ಟ ಆದರೆ ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗ್ಬೋದು. ಸ್ನೇಹಿತರೆ, ಇವಾಗ ಫಸ್ಟ್ ಏನಪ್ಪ ಅಂದರೆ ಅರಿಶಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ಅರಿಶಿನ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ವೈಟ್ ಮಾಡುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್, ನಮ್ಮ ಮುಖದ ಮೇಲೆ ಗುಳ್ಳೆಗಳಾದಮೇಲೆ ಕಪ್ಪು ಕಪ್ಪು ಕಲೆಗಳು ಕೂಡ ಬಿದ್ದುಬಿಡುತ್ತೆ. ಆ ಕಲೆಗಳು ಕೂಡ ಎಷ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ ಅಂದರೆ ಸ್ನೇಹಿತರೆ, ಒಳ್ಳೆ ರೀತಿಯಾಗಿ ನಮ್ಮ ಸ್ಕಿನ್ನನ್ನು. ಹಾಗಾದರೆ ಇವಾಗ ಅರಿಶಿಣದ ಪುಡಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತಾ ಇರುವಂಥದ್ದು. ಇವಾಗ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ 2 ಸ್ಪೂನಷ್ಟು ಅರಿಶಿಣದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕೊರಿಯನ್ದವರು ಸ್ನೇಹಿತರೆ, ಅವರ ಸ್ಕಿನ್ನನ್ನು ದಿನದಿಂದ ದಿನಕ್ಕೆ ಬ್ರೈಟ್ ಮಾಡ್ತಾರೆ. ಅಂದರೆ ಇದೆಲ್ಲರೂ ಕೂಡ ಅವರು ಖಂಡಿತವಾಗಿ ಟ್ರೈ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರು ಎಷ್ಟು ಚೆನ್ನಾಗಿ ನಾವು ಸ್ಕಿನ್ನನ್ನು ಗ್ಲೋ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವು ಕೂಡ ಇದನ್ನು ಬಳಕೆ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡೋದನ್ನು ಬಿಟ್ಬಿಡ್ಬೋದು. ಇವಾಗ ನಾನು ಅರಿಶಿಣದ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಕೂಡ ಇದನ್ನು ಅರಿಶಿಣದ ಪುಡಿ ಫ್ರೈ ಮಾಡಬೇಕಾಗತ್ತೆ. ಇದು ಅರಿಶಿಣ ಪುಡಿ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ. ಹಾಗಿದ್ದರೆ ಅರಿಶಿಣದ ಪುಡಿ ಎಲ್ಲರ ಮನೆಯಲ್ಲೂ ಕೂಡ ಅವೈಲೇಬಲ್ ಇರುವಂಥದ್ದು. ವೀಕ್ಷಕರೇ, 1 ಸರ್ತಿ ಇದನ್ನು ಒಂದೇ ವಾರದಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ನೋಡಿ ನೀವು ಕೂಡ ಶಾಕ್ ಆಗ್ಬೋದು. ಹಾಗಿದ್ದರೆ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ಇದನ್ನು ಯೂಸ್ ಮಾಡಿ. ಮತ್ತು ಎಷ್ಟೇ ಏಜ್ ಆದರೂ ಕೂಡ ಅವರಿಗೂ ಕೂಡ ಇದನ್ನು 1 ಸರ್ತಿ ಟ್ರೈ ಮಾಡೋದಕ್ಕೆ ಖಂಡಿತವಾಗಿ ವಿಡಿಯೋ ಶೇರ್ ಮಾಡಿ. ಇವಾಗ ನೋಡಿ, ಅರಿಶಿಣದ ಪುಡಿ ಫ್ರೈ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಅರಿಶಿಣದ ಪುಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ತುಂಬಾ ಗಡಿಬಿಡಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗಡಿಬಿಡಿಯಲ್ಲಿ ಮಾಡಿದ್ರೆ ತುಂಬಾ ಹೊತ್ತೋಗುತ್ತೆ ಅದು ಚೆನ್ನಾಗಿ. ಅದಕ್ಕೆ ನಮಗೆ ಮುಖಕ್ಕೆ ಬೇಕಾಗುವಂಥ ಪ್ಯಾಕ್ ರೆಡಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಕಾಫಿ ಕಲರ್ ಬರಬೇಕು ನೋಡಿ ಸ್ನೇಹಿತರೆ, ಅಲ್ಲಿವರೆಗೂ ನಾನು ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೇಮ್ ಕಾಫಿ ಯಾವ ರೀತಿ ಇರುತ್ತಲ್ವ ಅದೇ ಕಲರ್ ಬರುತ್ತೆ ನೋಡಿ, ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಅರಿಶಿಣದ ಪುಡಿ ಫ್ರೈ ಮಾಡ್ತಾ ಬರಬೇಕು. ನಾವು ಅರಿಶಿಣದ ಪುಡಿ ಹಾಗೆ ಕೂಡ ಸ್ಕಿನ್ನಿಗೆ ಎಷ್ಟೋ ಸರ್ತಿ ಬಳಸಿರ್ತೀವಿ. ಅದ್ರ ಜೊತೆಗೆ ಸ್ನೇಹಿತರೆ, ಇದನ್ನು ನೀವು ಪ್ಯಾಕ್ ರೆಡಿ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ನೀವು ಕೂಡ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಅಂತ. ಇದು ಫ್ರೈ ಆಗಿರುವಂಥದ್ದಲ್ವ, ನಾನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸಣ್ಣದಾಗಿರುವಂಥದ್ದು ಬೌಲಲ್ಲಿ ತೆಗಿತಾ ಇರುವಂಥದ್ದು. ಇವಾಗ ನೋಡಿ, ನಿಮಗೆ ಸ್ಕಿನ್ನಿಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟನ್ನು ರೆಡಿ ಮಾಡ್ಕೋಬೋದು. ನಾನು 2 ಸ್ಪೂನಷ್ಟು ಸಾಕಾಗುತ್ತೆ ನಮ್ಮ ಪೂರ್ತಿಯಾಗಿ ಸ್ಕಿನ್ನಿಗೆ. ಹಾಗೆ ನೋಡಿ, ಇವಾಗ ಫ್ರೈ ಮಾಡಿಕೊಂಡು ತೊಗೊಂಡ್ರಂಥ ಅರಿಶಿಣದ ಪುಡಿ ನೋಡ್ತಾ ಇರ್ಬೋದು. ಸೇಮ್ ಕಾಫಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯಾಗಿರುವಂಥದ್ದು. ಇವಾಗ ಇದಕ್ಕೆ ಸ್ನೇಹಿತರೆ ಮತ್ತೇನು ಸೇರಿಸ್ಕೊಂಡು ನಮ್ಮ ಸ್ಕಿನ್ ಮೇಲೆ ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋದಕ್ಕೆ, ಗ್ಲೋ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹಾಕ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ನಾನು ಇದಕ್ಕೆ ಹಾಕ್ತಾ ಇರುವಂಥದ್ದು ಹಸಿ ಹಾಲು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾವು ಇದಕ್ಕೆ ಹಸಿ ಹಾಲು ಹಾಕಿದ್ರೆ ಹಾಲನ್ನು ನಮ್ಮ ಮುಖವನ್ನು ಕ್ಲೀನ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಎಷ್ಟು ಡಸ್ಟ್ ಕುಂತರೂ ಕೂಡ ಅದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಹಸಿ ಹಾಲು ನಿಮ್ಮ ಮುಖಕ್ಕೆ ದಿನಾಲೂ ಹಚ್ತಾ ಬಂದರೂ ಕೂಡ ನಿಮ್ಮ ಮುಖ ಚೆನ್ನಾಗಿ ಹೊಳಪಾಗುತ್ತೆ. ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಹಾಲು ಹಾಕಿದ್ದೀನಿ ಫಸ್ಟಿಗೆ. ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಲು ತೊಗೊಂಡು ಹಾಕ್ತಾಯಿದ್ದೀನಿ.
ನಿಮ್ಮ ಹತ್ರ ಹಸಿ ಹಾಲು ಇಲ್ಲದೇ ಇದ್ದವರು ಕೂಡ ಕಾಯಿಸಿರುವಂಥ ಹಾಲು ಕೂಡ ಯೂಸ್ ಮಾಡ್ಬೋದು, ನಡೆಯುತ್ತೆ. ಹಸಿ ಹಾಲಿನ ರಿಸಲ್ಟ್ ತುಂಬಾ ಒಳ್ಳೆ ರೀತಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಹಸಿ ಹಾಲು ನೀವು ಟ್ರೈ ಮಾಡ್ಬೋದು. ಆಮೇಲೆ ಸ್ನೇಹಿತರೆ, ಇದಕ್ಕೆ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಹನಿ ಅಂತೀವಲ್ವ ಅದು. ಇದನ್ನು ನಾವು ಜೇನುತುಪ್ಪ ಹನಿ ಇದರಲ್ಲಿ ಬಳಸೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ನನ್ನು ಕೂಡ ಸಾಫ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಏನೇ ಸಮಸ್ಯೆ ಆದರೂ ಕೂಡ ಚೆನ್ನಾಗಿ ನಿವಾರಣೆ ಮಾಡುತ್ತೆ. ಹಾಗಾಗಿ 1 ಚಮಚದಷ್ಟು ಹನಿ ಹಾಕ್ಕೊಳ್ಳಿ. ಇವೆಲ್ಲನೂ ಕೂಡ 3 ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡ್ರಂಥ ಪ್ಯಾಕ್ ನಿಮ್ಮ ಸ್ಕಿನ್ ಮೇಲೆ ನೀವು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನನ್ನು ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೋಬೋದು ಅಂತ ನೋಡಿಬಿಡಿ ನೀವು ಕೂಡ. ಹಾಗೆ ಇದ್ದರೆ ನೋಡಿ, ನಾನು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮಿಕ್ಸ್ ತಗೊಂಡು ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕಂತ ಕೂಡ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಆ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡು ಹೋಗಿ. ಇವಾಗ ಬನ್ನಿ, ನನ್ನ ಸ್ಕಿನ್ನಿಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಡಲ್ ಆಗಿರುವಂಥದ್ದು. ಈ ಸ್ಕಿನ್ನನ್ನು ನಾವು ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತಾ ಇರುವಂಥದ್ದು ಟಿಪ್ಸ್ ನೋಡಿ. ಇವಾಗ ಇದು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀವಿ ಅಲ್ವಾ. ಫಸ್ಟಿಗೆ ಮುಖ ವಾಶ್ ಮಾಡ್ಕೊಂಡು ಬರಬೇಕು. ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದು ಇವಾಗ ಈ ಪ್ಯಾಕನ್ನು ಚೆನ್ನಾಗಿ ಮುಖದ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಹೊತ್ತು ಕೂಡ ಬೇಕಾಗಲ್ಲ ಸ್ನೇಹಿತರೆ, ಒಂದು 5 ರಿಂದ 10 ನಿಮಿಷ ಸಾಕಾಗುತ್ತೆ. ನೋಡಿ, ನಾವು ಇದನ್ನು ರೆಡಿ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು. ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು 1 ಅವರ್ 2 ಅವರ್ ಟೈಮ್ ತೊಗೊಂಡು ಅವರೆಲ್ಲ ನಮಗೆ ಫೇಶಿಯಲ್ ಮಾಡ್ತಾರೆ. ಅದು ಕೂಡ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಫೇಶಿಯಲ್ ಮಾಡ್ತಾರೆ. ಮತ್ತು ಆಮೇಲೆ ನಮಗೆ ಅಂತಾರೆ ಬಿಸಿಲಿಗೆ ಹೋಗಬಾರ್ದು, ಆ ರೀತಿ ಸಾಬೂನು ಯೂಸ್ ಮಾಡಬಾರ್ದು ಅಂತ ಎಲ್ಲ ಕೂಡ ರೂಲ್ಸ್ ಹೇಳ್ತಾರೆ. ಆ ರೂಲ್ಸನ್ನು ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ ವೈಟ್ ಆಗುತ್ತೆ. ಇವಾಗ ಸ್ನೇಹಿತರೆ, ನೀವು ಯಾವುದೇ ರೂಲ್ಸ್ ಫಾಲೋ ಮಾಡೋದು ಅವಶ್ಯಕತೆ ಕೂಡ ಇಲ್ಲ. ಇದನ್ನು ನೀವು ಯೂಸ್ ಮಾಡಿ ಸಾಬೂನು ಕೂಡ ಯೂಸ್ ಮಾಡ್ಬೋದು, ಬಿಸಿಲಿಗೂ ಕೂಡ ಹೋಗ್ಬೋದು. ನಿಮ್ಮ ಸ್ಕಿನ್ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ, ಇದನ್ನೇ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಮ್ಮಂದಿರಿಗೂ ಕೂಡ ಖಂಡಿತವಾಗಿ ಶೇರ್ ಮಾಡ್ಬೋದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕೈಯಿಂದ ಮಸಾಜ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಪೂರ್ತಿ ಮುಖ ತುಂಬ ಹಚ್ಕೊಂಡು ಮಸಾಜ್ ಕೊಟ್ಟರೆ ಸಾಕು, ಮುಖ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮುಖದ ಯಾವುದೇ ಸಮಸ್ಯೆ ಆದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಆಗಲ್ಲ. ಹಾಗೆ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ಸ್ವಲ್ಪನೇ ಹಚ್ಚಿದ್ದೀನಿ, ಮತ್ತು ಜಾಸ್ತಿ ಹೊತ್ತು ಕೂಡ ಮಸಾಜ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಮುಖದ ಮೇಲಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗ್ತಾ ಇರುವಂಥದ್ದು. ಆಮೇಲೆ ಒಂದು 10 ನಿಮಿಷ ಬಿಟ್ಕೊಂಡು ನಾವು ಇವಾಗ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಕೊಂಡು ನೀವು ಇದನ್ನು ಪೂರ್ತಿಯಾಗಿ ರಿಮೂವ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋಂಥದ್ದು. ಹಾಗಿದ್ದರೆ ವೀಕ್ಷಕರೇ, ಇದನ್ನು ಟಿಪ್ಸ್ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು. ಇವಾಗ ನಾನು ಒಂದು ಕಾಟನ್ ತೊಗೊಂಡು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡು. ನೋಡ್ಬೋದು ಎಷ್ಟು ಚೆನ್ನಾಗಿ ಮುಖದ ಮೇಲೆ ಗ್ಲೋ ಆಗಿರೋವಂಥದ್ದು. ಹಾಗಿದ್ದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು. ಇವಾಗ ಮುಖ ಪೂರ್ತಿಯಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದೆ, ರಿಸಲ್ಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ.